ನಮಸ್ಕಾರ ವೀಕ್ಷಕರೇ. ಈಗ ನಾವು 4ನೇ ಅಧ್ಯಾಯದ 29ನೇ ಶ್ಲೋಕವನ್ನು ನೋಡೋಣ. ಈ ಮುಂದಿನ 1.5 ಶ್ಲೋಕದಲ್ಲಿ ಪ್ರಾಣಾಯಾಮದ ಯಜ್ಞಗಳ ಬಗ್ಗೆ ವಿವರಿಸಲಾಗುತ್ತದೆ. ಶ್ಲೋಕ ಹೀಗಿದೆ: ಅಪಾನೇ ಜಿಹ್ವತಿ ಪ್ರಾಣಂ ಪ್ರಾಣೇ ಪಾನೇ ಅಪಾನೇ ಜಿಹ್ವತಿ ಪ್ರಾಣಂ ಪ್ರಾಣಾಪಾನೋ ಪರ ಅಪಾನೇ ಜಿಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಪ್ರಾಣಾಪಾನಗತಿರುದ್ಧ್ವಾ ಪ್ರಾಣಾಯಾಮಪರಾಯಣಾಃ ಅಪರೇ ನಿಯತಾಹಾರಾಃ ಪ್ರಾಣಾನ್ ಪ್ರಾಣೇಷು ಜಿಹ್ವತಿ ಎಂದು. ಸರ್ವೇಪ್ಯೇತೆ ಯಜ್ಞವಿದೋ ಯಜ್ಞಕ್ಷಪಿತಕಲ್ಮಷಾಃ. ಇನ್ನು ಕೆಲವರು ಅಪಾನೇ ಜುಹ್ವತಿ ಪ್ರಾಣಂ, ಅಪಾನವಾಯುವಲ್ಲಿ ಪ್ರಾಣವಾಯುವನ್ನು ತಡೆಹಿಡಿದು ಯಾರು ಯಜ್ಞವನ್ನು ಮಾಡ್ತಾರೋ, ಅಂದರೆ ಇಲ್ಲಿ ರೇಚಕ, ಪೂರಕ ಹಾಗೂ ಕುಂಭಕ. ರೇಚಕ ಅಂದರೆ ಹೊರಗಿನ ವಾಯುವನ್ನು ಒಳಗೆ ಎಳೆದುಕೊಳ್ಳುವುದು ರೇಚಕ, ಒಳಗಿನ ವಾಯುವನ್ನು ಹೊರಗೆ ಬಿಡುವುದು ಪೂರಕ. ಹಾಗೆ ಇವೆರಡು ವಿವರಿಸಿದ ನಂತರ ಕುಂಭಕ ಅಂದರೆ ಅದರ ಮಧ್ಯ, ಒಮ್ಮೆ ಪ್ರಾಣವನ್ನು ಅಥವಾ ವಾಯುವನ್ನು ಹೊರಗೆ ಹಾಕಿದ ಮೇಲೆ ಅದನ್ನು ನಿಯಂತ್ರಣ ಮಾಡುವುದು ಕುಂಭಕ. ಹೀಗೆ ಅಪಾನೇ ಜುಹ್ವತಿ ಪ್ರಾಣಂ ಪ್ರಾಣೇ ಪಾನಂ ತಥಾ ಪರೇ ಅಂದರೆ ಕೆಲವರು ಹೇಗೆ ಪ್ರಾಣಾಯಾಮದ ಮೂಲಕ ಹೇಗೆ ತಮ್ಮ ಒಂದು ಯಜ್ಞವನ್ನು ಮಾಡುತ್ತಾರೆ, ಹೇಗೆ ಒಂದು ನಿಯಂತ್ರಣವನ್ನು ಸಾಧಿಸುತ್ತಾರೆ ಅಂತ ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಹಾಗೆ ಪ್ರಾಣಾಪಾನಗತಿರುದ್ಧ್ವಾ ಪ್ರಾಣಾಯಾಮ ಪರಾಯಣಾಃ. ಹೀಗೆ ಒಂದು ವಾಯುವಿನ ಅಥವಾ ಪ್ರಾಣದ ಒಂದು ಸಂಚಾರವನ್ನು ತನ್ನ ಹಿಡಿತದಲ್ಲಿ ಇಟ್ಟುಕೊಂಡು ಯಾರು ಪ್ರಾಣಾಯಾಮದ ಪರಾಯಣರಾಗುತ್ತಾರೋ ಅಂತಹರ ಬಗ್ಗೆ ಇಲ್ಲಿ ಹೇಳಲಾಗಿದೆ.